ಶ್ರೀರಾಮಚಂದ್ರ ಹೊಳ್ಳಿ ಹೋಗ್ತಾನ ತಿಳ್ಕಿ ನನ್ನ ಮಾತು ಕೊಟ್ಟು ಬಂದಿನಿ. ಹೌದು. ಗುಂಗಿ ಹುಳಿಗೆ ಏನ್ ಹೇಳ್ದ ಅಂತ ಏನ್ರಿಪ್ಪ? ನಿಮ್ಮನ್ನ ಜೀವಂತ ಕಾಯ್ತೀನಿ, ಕಲಿಯುಗದೊಳಗ ನಿಮ್ಮದು ಗುರುತು ಉಳಿಸ್ತೀನಿ. ಆದ್ರೂ ಕೂಡ ಚಂದ್ರಶೇನನ ಮಂಚೆಲ್ಲ ಹೋಗಿ ತಿಂದು ನೀವು ಎಲ್ಲ ಪೋಕಾಳ ಮಾಡ್ಬೇಕಂದ. ಹೌದು ಹೌದ್ರಿಪ್ಪ. ಅವಾಗ ಹನುಮಂತನ ಮಾತಿಗೆ ಗುಂಗಿ ಹುಳ ಹೋಗಿ ಚಂದ್ರಶೇನನ ಮಂಚೆಲ್ಲ ಮೇದಕಿರಿಂದ ಅದನ್ನ ಪೋಕಾಳ ಮಾಡಿಬಿಟ್ಟು ಹೌದ್ರಿಪ್ಪ ಹೋಗಿ ಚಂದ್ರಶೇನಾಗ ಹೇಳ್ತಾನ. ಚಂದ್ರಶೇನಾಗ ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರೆ, ಶ್ರೀರಾಮಚಂದ್ರನ ನಮ್ಮ ಮಂಚಕ್ಕೆ ಕಳ್ಸೋದು ನನ್ನ ಕಡೆ ಹತ್ತಿತ್ತು. ಅವ ಮನೆಗೆ ಬರೋದ್ರಾಗ ನಿನ್ನ ಮಂಚಕ್ಕೆ ಬರೋದ್ರಾಗ ಏನೋ ಅವನಿಗೆ ಅಪಶಕನ ಆಗಬಾರ್ದು. ಅಪಶಕನ ಆಯ್ತಂದ್ರೆ ಈಗೇ ವಚನ ಕೊಟ್ಟಿನಿ, ಶ್ರೀರಾಮಚಂದ್ರ ನಿನ್ನ ಹತ್ಯಾಕ ಬರೋದಿಲ್ಲ, ಹೊಳ್ಳಿ ಹೋಗ್ತಾನ ಅಂತ ಹೇಳ್ಕೊಂಡು ನಿನಗೆ ಮಾತು ಕೊಟ್ಟಿನಿ ಅಂದ. ಅವಾಗ ಯಾಕಾಗವಲ್ತಂದ್ರೆ ಏನೋ ಅಪಶಕನ ಆಗಂಗಿಲ್ಲ ಅಂದ್ರು. ಅವಾಗ ಗುಂಗಿ ಹುಳ ಎಲ್ಲ ಹೊಡೆದು ಹೋಗದ, ಅಮೃತ ಒಯ್ದು ಬಂದಾಯ್ತು. ಅಲ್ಲಿ ರಾಮ ಲಕ್ಷ್ಮಣ ಬಾಣ ಹೊಡೆದ ಅಲ್ಲಿ ಐರಾವನ ಮೈರಾವಣ್ಣನ ಸಂಹಾರ ಮಾಡಿದ್ರು. ಅವಾಗ ಐರಾವನ ಮೈರಾವಣ್ಣನ ಹೊಡೆದಿನ ತಿಳ್ಕೊಂಡು ಶ್ರೀರಾಮಚಂದ್ರ ರಾಮ ಲಕ್ಷ್ಮಣ ಇಬ್ರು ಕೂಡಿ ಕುಲು ನಗುತ್ತಿದ್ರು. ಹೌದ್ರಿಪ್ಪ. ಅಲ್ಲಿ ಹನುಮಂತ ಹೋದ. ಅವಾಗ ಹನುಮಂತಗೆ ಹೇಳ್ತಾರ ರಾಮಚಂದ್ರ ಲಕ್ಷ್ಮಣ ಕೂಡಿ, ಏ ಹನುಮಂತ, ಇಬ್ರು ಮಂದಿ ರಾವಣನ ಹಳ್ಯಾಗಳನ್ನ ಇಬ್ರು ಮಂದಿನ ಐರಾವನ ಮೈರಾವನ ನಾವು ಇಬ್ರು ಹೊಡೆದು ಬಿಟ್ಟಿವ್ ಅಂದ್ರು. ಅವಾಗ ಹನುಮಂತ ಹೇಳ್ತಾನ, ಈಗ ಒಂದು ಊಟ ಆಗ್ಯದ, ಈಗ ಒಂದು ಊಟ ಆಗ್ಯದ, ಇನ್ನೊಂದು ಎಡಿ ಅದ ನಿನಗಂದವ. ಹನುಮಂತ ಶ್ರೀರಾಮಚಂದ್ರಿಗೆ ದೇವರಿಗೆ ಹೇಳಿದ ಇನ್ನೊಂದು ಎಡಿ ಅದ. ಏನ್ ಎಡಿ ಅದ ಅಂದ ಕಾಲಕ್ಕೆ ಅವಾಗ ರಾಮಗೆ ಹೇಳ್ತಾನ ಭಕ್ತ ಹನುಮಂತ, ಐರಾವನ ಮೈರಾವನ ಸಾಯ್ಬೇಕಾದ್ರೆ ನಿಮ್ಮ ಕೈಯಾಗ ಸುಮ್ಮನೆ ಸತ್ತಿಲ್ಲ. ಅವ್ರು ಸಾಯ್ಬೇಕಾದ್ರ ಅವನ ಹ್ಯಾಂತಿನೇ ಕಾರಣದಾಳ. ಅವನ ಹ್ಯಾಂತಿ ಅವ್ರ ಗಂಡನ ಪ್ರಾಣ ಹೊಡಿಯಕ ನನಗ ಕಾರಣ ಅದಾಳ ಅಂದ್ಮೇಲತ್ತ ಒಂದು ಮಾತು ಕೊಟ್ಟಾಳಕ್ಕಿ, ಒಂದು ಮಾತು ಕೊಟ್ಟು ಬಂದಿದ್ದ ಅಂದ. ಏನು ಕೊಟ್ಟಿವಿ ಮಾತ ಏನ ಅಂದ ಕಾಲಕ್ಕೆ ಅವಾಗ ರಾಮಗೆ ಹೇಳ್ತಾನ ಹನುಮಂತ, ಇವತ್ತೊಂದಿನ ರಾತ್ರಿ ನೀ ರಾಮ ಆ ಐರಾವನ ಮೈರಾವನ್ನ ಹೆಂಡತಿ ಮಂಚಕ್ ಹೋಗ್ಬೇಕು, ಚಂದ್ರಶೇನನ ಮಂಚಕ್ ಹೋಗ್ಬೇಕಾಗ್ಯದ ಅಂದ ಕಾಲಕ್ಕ ಅವಾಗ ರಾಮದೇವ್ರು ಹೇಳ್ತಾನ, ಏನ್ರಿಪ್ಪ ಎಲ್ಲೋ ಹನುಮಂತ ಘಾತ ಮಾಡಿದೆಲ್ಲೋ, ಘಾತ ಮಾಡಿದಿ. ಯಾಕ ಇದು ರಾಮಾವತಾರ ಅಂದ್ರೆ ಎಂತದ? ರಾಮಾವತಾರ ಅಂದ್ರ ಏಕ ಪತ್ನಿ ವ್ರತ. ಇದು ರಾಮಾವತಾರದಾಗ ಈ ರಾಮಾವತಾರದಾಗ ಸೀತಾನೊಬ್ಬಕಿನ ಬಿಟ್ರೆ ಅಣ್ಣಿ ಹೆಣ್ಣು ಮಕ್ಕಳನ್ನ ನಾ ಕಣ್ಣು ಎತ್ತಿ ನೋಡಂಗಿಲ್ಲ. ಅಂತದ್ರೊಳಗ ಚಂದ್ರಶೇನನ ಮಂಚಕ್ಕ ಹೋಗುತ್ತೇವೆ ಬರ್ತಾನೆ ತಿಳಕಿಂದ ಮಾತು ಕೊಟ್ಟು ಬಂದಿ. ಹನುಮಂತ ಎಂತ ಘಾತ ಮಾಡಿದಂದ ಕಾಲಕ್ಕೆ ಅವಾಗ ಹನುಮಂತ ಹೇಳ್ತಾನ, ನೀ ಗಾಬರಿಯಾಗಕ್ ಹೋಗ್ಬೇಡ, ಅಲ್ಲಿ ಮತ್ತೊಂದು ಮಲಕ್ಕದಂದ್ರಾಗ ನೀ ಶೇನನ ಮಂಚಕ್ ಹೋಗುವಂಗ ಹೋಗು. ಮುಂದೆ ಹೆಂಗಪ್ಪ ಕೇಳ ಅಲ್ಲಿ ಮಂಚಕ್ಕೆ ಹೋಗುವಂತ ಟೈಮ್ದೊಳಗ ಹೋಗಿ ಮಂಚದ ಮೇಲೆ ಕಾಲಿಡು, ಅಲ್ಲಿ ಮಂಚ ಮುರ್ಕೊಂಡು ಬೀಳ್ತದ. ಅಪಶಕನ ಆದ್ರ ರಾಮ ನಿನ್ನ ಮಂಚಕ್ಕೆ ಬರಂಗಲತ್ತಿ ನಾ ಹೇಳಿ ಮಾತು ಕೊಟ್ಟು ಬಂದಿನಿ ಅಂದ. ಅವಾಗ ಭಕ್ತ ಹನುಮಂತನ ಮಾತು ಕೇಳಿ ಶ್ರೀರಾಮಚಂದ್ರ ಎಲ್ಲಿ ಹೋದ? ಸೇನನ ಮನೆಗೆ ಹೋದ್ರಿಪ್ಪ. ಚಂದ್ರಶೇನನ ಮನೆಗೆ ಹೋಗಿ ಚಂದ್ರಶೇನ ಏನ್ ಮಾಡಿದಳು? ಶ್ರೀರಾಮಚಂದ್ರ ಬರ್ತಾನೆ ತಿಳ್ಕೊಂಡ ಮಂಚೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಅವಾಗ ರಾಮ ಹೋಗಿ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ, ನೀ ಕೊಟ್ಟಿರ್ತಕ್ಕಂತ ವಚನಕ್ಕೆ ನಾ ಇವತ್ತು ಪ್ರಶ್ನೆ ಮಾಡ್ಲಾರ್ದೆ ನಿನ್ನ ಮನೆಗೆ ಬಂದನಂತೆ ತಿಳ್ಕೊಂಡು ಮಂಚದ ಮೇಲೆ ಹೋಗಿ ಕಾಲು ಇಡ್ತಿದ್ದ. ಮಂಚ ಮುರ್ಕೊಂಡು ತೆಳಗ್ ಬಿತ್ತು. ಅವಾಗ ಶ್ರೀರಾಮಚಂದ್ರ ನಿನ್ನ ಮಂಚಕ್ಕೆ ನಾ ಬರಂಗಿಲ್ಲ, ಹೊಂಟಿನಿ ಅಂದ. ಹೊಂಟಿನ ಕಾಲಕ್ಕೆ ಅವಾಗ ಚಂದ್ರಶೇನ ಆತಾಳೆ, ಏನ್ರಿಪ್ಪ ರಾಮ ನೀ ನನ್ನ ಮಂಚಕ್ಕೆ ಬರ್ತಿದ್ದೆ ತಿಳ್ಕೊಂಡು ನನ್ನ ಗಂಡನ ಪ್ರಾಣ ಹೋಗೋದು ನಾ ಖಬರ್ ಮಾಡಿಲ್ಲ, ಖಬರ್ ಹಿಡಿದಿಲ್ಲ. ನನ್ನ ಗಂಡ ಹೆಂಗ ಸಾಯ್ಬೇಕನ್ನತಕ್ಕಂತ ಹನುಮಂತಗೆ ನಾ ಮಾಹಿತಿ ಕೊಟ್ಟಿನಿ. ನೀ ನನ್ನ ಮಂಚಕ್ಕೆ ಬರ್ತಿದ್ದೆ ತಿಳ್ಕೊಂಡು ಅದಕ್ಕೆ ಅಂದ ಕಾಲಕ್ಕೆ ಅವಾಗ ಹೇಳ್ತಾನ ರಾಮದೇವ್ರು ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರೆ, ರಾಮಾವತಾರದೊಳಗೆ ಏಕ ಪತ್ನಿ ವ್ರತ ಅದ. ನಿನ್ನ ನಾ ಸೀತಾನ ಬಿಟ್ರ ಅನ್ಯ ಹೆಣ್ಮಕ್ಳನ್ನ ನಾ ಕಣ್ಣು ಎತ್ತು ನೋಡುದಿಲ್ಲ. ಈ ಅವತಾರದೊಳಗೆ ವಚನ ಕೊಟ್ಟದಕ್ಕಾಗಿ ಮುಂದಿನ ಅವತಾರದೊಳಗೆ ಕೃಷ್ಣ ಅವತಾರದೊಳಗೆ ಹೆಂಗಪ್ಪ ಅಂತ ಕೇಳಿದ್ರ, ಭದ್ರಾತ್ ರಾಜ್ಯನ ಹೊಟ್ಟಿನಿ ಹತ್ತಿ ಭಾಮಾಗಿ ಹುಟ್ಟಿ ಬಾ ಮುಂದೆ ನಂದು ನಿಂದು ಅಲ್ಲಿ ಭಕ್ತಿ ತಿಳಕಿಂದ ರಾಮದೇವರ ಮಾತು ಕೊಟ್ಟಾರ. ಮಹಾತ್ಮರೇ, ನಿನ್ನ ದೇವರ ಪ್ರಾಣ ಹೋಗುದು ಯಾರು ಉಳಿಸ್ಯಾರ? ನನ್ನ ಭಕ್ತ ಉಳಿಸ್ಯಾರ, ನನ್ನ ಭಕ್ತ. ಅದೇ ದಿನ ಐರಾವಣ ಮೈರಾವಣ ಅನ್ನತಕ್ಕಂಥವ್ರು ರಾಮ ಲಕ್ಷ್ಮಣಗ ಹೊಡೆದು ಹೋಗಿತ್ತಿದ್ರು. ಅಂತ ದೇವ್ರನ್ನ ಕಾಪಾಡಿದವ ಯಾರ? ಭಕ್ತ. ಏನಾರೇ ದೇವ್ರ ಇಂತ ಭಕ್ತನ ಏನಾರೇ ಜೀವಾದ ಕಾಪಾಡಿದ್ದ ಮಾಡಿದ್ದ ಅಂತ ಕೆಲಸಗಳು ಮಾಡಿದ್ದಂದ್ರೆ ಇಂಥ ಉದಾಹರಣೆ ಕೊಡ್ರಿ ಮಹಾತ್ಮರಿ.
ಅವರು ಜಗತ್ತಾಳವ್ರು ದೇವ್ರಂದ್ರ ಹೌದು ಅನ್ನೋರು ಏನು ತೃಣಕಾಷ್ಟದಲ್ಲಿ ತುಂಬಿ ತುಳುಕ್ತಿರ್ತಕ್ಕಂತ ನಿನ್ನ ದೇವ್ರ ಹೌದು ಅವನ ಜೀವ ಕಾಪಾಡಿದವ ಯಾರ ಇವ್ ಭಕ್ತ ಹನುಮಂತ ಹೌದು ಭಕ್ತನಲ್ಲಿ ಅಂತ ಶಕ್ತಿ ಅದ ಹೌದ್ರಿಪ್ಪ ಅಂತ ಭಕ್ತಿ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಏನ್ರಿ ಇದೇ ನನ್ನ ದೇವ್ರನ್ನ ಸೀತಾಮಾತನ ಸಾಕ್ಷಾತ್ ಎದಿ ಒಳಗೆ ತೋರಿಸ್ಯಾನ ಹೌದು ಎಂತ ಭಕ್ತ ಶ್ರೇಷ್ಠ ನಾನ ಹೌದು ಅಂತ ಭಕ್ತನ ಫೋಟೋ ಅಂತ ಭಕ್ತನ ಗುರ್ತ ಎಲ್ಲರೇ ನಿನ್ನ ದೇವ್ರು ಎಲ್ಲರೇ ಎದೆಯೊಳಗೆ ಯಾ ದೇವ್ರ ಈ ಶೀಳಿ ತೋರ್ಸ್ಯಾನ ನಾನು ಹೌದು ರಗಡ ಶಿಷ್ಯರು ಭಕ್ತಿ ಮಾಡ್ಯಾರ ಗುರುವಿಂದು ದೇವ್ರದು ಹೌದು ದೇವ್ರ ಅಂತದ್ ಏನಾರ ಕೆಲಸ ಮಾಡ್ಯಾನ ನಾನು ಮುಂದಿನ ಪಾಳಕ್ ಮಾಸ್ತರ್ ಬಂದ್ ಹೇಳು ಮಾತಾಡಿದ್ರೆ ಹಸಿಗೆ ಹೊಡ್ಯಾಗ ಹಳ್ಳಿಟ್ಟಂಗ ಆಗಿರ್ಬೇಕು ಹೌದು ಹೌದ್ರಿಪ್ಪ ಕೆಸರದೊಳಗೆ ಕಲ್ಲಿಟ್ಟು ದಾಟುವಂತ ವ್ಯವಸ್ಥೆ ಆಗಿರ್ಬಾರ್ದು ಹೌದು ಮುಂದಿನ ಪಾಳಕ್ಕೆ ಬಹಳಷ್ಟು ಅನಭಾವಿ ಕಲಾವಿದರಿದ್ದೀರಿ ಹೌದು ಇಲ್ಲಿ ದೈವ ಬಹಳ ಅಚ್ಚುಕಟ್ಟವಾಗಿ ಕೂಡಿದ ಹೌದ್ರಿಪ್ಪ ಮುಂದಿನ ಪಾಳಕ್ಕೆ ಆ ದೇವ್ರನ್ನತಕ್ಕಂಥ ಹೆಂಗ ಶ್ರೇಷ್ಠ ಅದಕ್ಕ ಆದ ಮುಂದೆ ಉತ್ತರ ಮತ್ತೆ ಬಹಳ ಮಾತಾಡಿ ಬಹಳ ವಜ್ಜ ಆಗೋದಾಗ್ತದೆ ಯಾಕಪ್ಪ ಅಂತ ಕೇಳಿ ಹೌದು ಜಗತ್ತಿನೊಳಗೆ ಭಕ್ತನತಕ್ಕಂಥ ಬಹಳ ಶ್ರೇಷ್ಠ ಅದನ್ನ ಭಕ್ತನ ಉದಾಹರಣೆಗಳ ಹೌದು ಬಹಳ ನಾವು ದೇವರಿಗೆ ಮೀರಿಸಿರ್ತಕ್ಕಂಥ ಜಗತ್ತಿನೊಳಗೆ ಭಕ್ತರು ಬಹಳ ಅದಾರ ಹೌದ್ರಿಪ್ಪ ಯಾವ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕಿನ ಹೌದು ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕಿನ ಬಾಳ ಗ್ರಾಮದಲ್ಲಿ ತಂದಿ ಬೀರಪ್ಪ ತಾಯಿ ಬಚ್ಚಮ್ಮನ ಕೂಸ ಕಾಸ ಕನಕ ದಾಸ ಭಕ್ತ ಕನಕದಾಸ ಖಾಸ ಕನಕದಾಸ ಅಲ್ಲವ ಭಕ್ತ ಕನಕದಾಸ ಹೌದು ಭಕ್ತ ಕನಕದಾಸ ಹೆಂಗಪ್ಪ ಕೇಳಿದ್ರೆ ಮುಂದಿನ ಪಾಳಕ್ಕೆ ಸ್ಟೋರಿ ಹೇಳಂದ್ರಿ ಬಹಳ ಮಾತಾಡೋದಾಗ್ತದ ಹೌದು ಅವ್ರಿಗೆ ಒಂದ್ ಸ್ವಲ್ಪ ವಿಷಯಗಳ ಕೇಳೋದಾರ ಹೌದ್ರಿಪ್ಪ ಅವ್ರ ವಿಷಯಗಳು ಏನು ಕೇಳೋದಪ್ಪ ಅಂತ ಕೇಳಿದ್ರೆ